ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡಿಯಾ ಮಾಮ್ಸ್ ಡೈರಿ. ನಾನು ರೀಸೆಂಟಾಗಿ ನನ್ನ ಮಗನ ಫೋಟೋ ಶೂಟ್ ಮಾಡಿಸಿದ ವಿಡಿಯೋ ಹಾಕಿದ್ದೆ. ಅದನ್ನು ನೀವೆಲ್ಲ ನೋಡಿದ್ದೀರಿ ಅನ್ಕೋತೀನಿ. ಈಗ ಆ ಫೋಟೋಸ್ ಕೂಡ ಬಂದಿವೆ. ನಾನು ನಿಮ್ಮ ಜೊತೆ ಫೋಟೋಸ್ನು ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಒಂದಷ್ಟು ಫ್ರೇಮ್ಸ್ನ ಅವಶ್ಯಕತೆ ಇತ್ತು. ನಮ್ಮ ಮನೆಯಲ್ಲಿ ಫ್ರೇಮ್ಸ್ನ ನಾವು ಹಾಕಿರಲಿಲ್ಲ. ಸೊ ಅಮೆಝಾನಿಂದ ಒಂದು ಫೋಟೋ ಫ್ರೇಮ್ ಸೆಟ್ನ ನಾನು ಆರ್ಡರ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಫೋಟೋ ಫ್ರೇಮ್ಸ್ ಹೇಗಿದ್ದಾವೆ ಹಾಗೆ ಫೋಟೋಸ್ ಹಾಕಿ ಕೂಡ ತೋರಿಸ್ತೀನಿ. ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ. ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಈ ಥರದೊಂದು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ಫ್ರೇಮ್ಸ್ನ ಕಳಿಸಿದ್ದಾರೆ. ಈ ಬಾಕ್ಸನ್ನ ಇನ್ನೂ ಒಂದು ದೊಡ್ಡ ಬಾಕ್ಸ್ನಲ್ಲಿ ಇಟ್ಟು ಕಳಿಸಿದ್ರು. ಅಂದರೆ ಇದರ ಡೆಲಿವರಿ ಯಾರು ಮಾಡ್ತಾರೆ ಅವರು ತುಂಬ ನೀಟಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಬಿಕಾಸ್ ಫ್ರೇಮ್ಸ್ ಏನೂ ಆಗದೆ ಇರಲಿ ಅಂತ ತುಂಬ ಕೇರ್ಫುಲ್ಲಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ. ಅದು ನನಗೆ ಇಷ್ಟ ಆಯಿತು. ಇದರಲ್ಲಿ ಒಳಗಡೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ನ ಕೊಟ್ಟಿದ್ದಾರೆ. ಈ ಮ್ಯಾನ್ಯಲ್ನಲ್ಲಿ ಫೋಟೋಸ್ನ ಯಾವ ಥರ ಹ್ಯಾಂಗ್ ಮಾಡಬೇಕು, ಫೋಟೋ ಹೇಗೆ ಫ್ರೇಮ್ಸ್ನಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈ ಫೋಟೋ ಫ್ರೇಮ್ ಬಂದು ಇದರಲ್ಲಿ 16 ಫ್ರೇಮ್ಸ್ ಇದ್ದಾವೆ. ಬೇರೆ ಬೇರೆ ಸೈಜ್ನ ಫ್ರೇಮ್ಸ್ ಇದ್ದಾವೆ. 16 ಫೋಟೋಸ್ನ ಸೆಟ್ ಇದು. ನಿಮ್ಮ ಮನೆಯಲ್ಲಿ ಒಂದು ಗೋಡೆ ಪೂರ್ತಿ ಖಾಲಿ ಇತ್ತು ಅಂದರೆ ಪೂರ್ತಿ ವಾಲ್ನ ಇದು ಅಟ್ರಾಕ್ಟಿವ್ ಮಾಡುತ್ತೆ. ಈ ಥರ ಫ್ರೇಮ್ಸ್ನ ನಾವು ಹಾಕಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನನಗೆ ಯೂಶ್ವಲಿ ಫೋಟೋಸ್ನ ಯೂಸ್ ಮಾಡಿಕೊಂಡು ಮನೆಯನ್ನು ಡೆಕೋರೇಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಆ ಫೋಟೋಸ್ ನಮ್ಮ ಯಾವುದೋ ಒಳ್ಳೆ ಕ್ಷಣಗಳನ್ನು ಕ್ಯಾಪ್ಚರ್ ಮಾಡಿರ್ತಾರೆ. ಸೊ ನಮ್ಮ ಮೆಮೊರೀಸ್ ಯಾವಾಗಲೂ ಹಾಗೆ ಇರಬೇಕು, ಅದನ್ನು ಬಳಸ್ಕೊಂಡು ಮನೆಯನ್ನು ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಈಗ ನಾನು ಈ ಫೋಟೋಸ್ ಫ್ರೇಮ್ನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಫೋಟೋಸ್ನೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳದ್ದು, ದೊಡ್ಡವ್ರದ್ದು ಎಲ್ಲರದ್ದು ಫೋಟೋಸ್ನ ನಾನು ಇದರಲ್ಲಿ ಹಾಕ್ತೀನಿ. ಈ ಫ್ರೇಮ್ಸ್ನ ನಾನು ಆರ್ಟ್ ಸ್ಟ್ರೀಟ್ ಅನ್ನೋ ಬ್ರ್ಯಾಂಡ್ನಿಂದ ತೊಗೊಂಡಿದ್ದೀನಿ. ಇದು ಅಮೆಝಾನಲ್ಲಿ ಫೋಟೋ ಫ್ರೇಮ್ಸ್ನ ಕ್ಯಾಟಗರಿಯಲ್ಲಿ ತುಂಬ ಟಾಪ್ ಬ್ರ್ಯಾಂಡ್. ಈ ಫ್ರೇಮ್ಸ್ ಜೊತೆಗೇ ಇದರಲ್ಲಿ ಅವುಗಳನ್ನ ಹ್ಯಾಂಗ್ ಮಾಡೋದಕ್ಕೆ ಬೇಕಾಗುವ ಆಕ್ಸೆಸರೀಸ್ ಕೂಡ ಕೊಟ್ಟಿದ್ದಾರೆ. ನೇಲ್ಸ್ ಅಂದರೆ ಎಷ್ಟು ಫ್ರೇಮ್ಸ್ ಇದ್ದಾವೆ ಅಷ್ಟು ನೇಲ್ಸ್ ಕೊಟ್ಟಿದ್ದಾರೆ. ನೇಲ್ಸ್ ಅಂದರೆ ಮೊಳೆಗಳನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಲೆವೆಲರ್, ಫೋಟೋನ ನಾವು ಕರೆಕ್ಟಾಗಿ ಹಾಕಿದ್ದೀವೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಲೆವೆಲರ್ನ ಕೊಟ್ಟಿದ್ದಾರೆ. ನಾವೇನು ಟ್ರೆಡಿಷ್ನಲ್ ಮೆಥಡ್ ಅಂದರೆ ಡ್ರಿಲ್ ಮಷಿನ್ನ ತೊಗೊಂಡು ಗೋಡೆಗೆ ಹೋಲ್ ಮಾಡಿ ಮೊಳೆ ಹಾಕ್ತಿದ್ವಿ. ಈ ಫೋಟೋಸ್ ಫ್ರೇಮ್ಸ್ನ ನಾವು ಆ ಥರ ಹಾಕೋದಿಲ್ಲ. ಅದರಲ್ಲಿ ಕೊಟ್ಟಿರೋ ನೇಲ್ಸ್ನ ಯೂಸ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ನ ನೋಡಿಕೊಂಡು ಹಾಗೇ ನಾವು ಹಾಕ್ಬೋದು. ಇದರಿಂದ ಗೋಡೆಗೆ ಡ್ಯಾಮೇಜ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಮತ್ತು ಇವು ಎಲ್ಲ ಫ್ರೇಮ್ಸ್ನು ಫೈಬರ್ನಿಂದ ಮಾಡಿರೋದ್ರಿಂದ ಗೋಡೆಗೆ ಹೆವಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ತುಂಬ ಜನ ಫೈಬರ್ ಫ್ರೇಮ್ಸ್ನ ತೊಗೊಳೋದಕ್ಕೆ ಇಷ್ಟಪಡಲ್ಲ. ವುಡನ್ ಫ್ರೇಮ್ ಇರಬೇಕು, ಹಾಗೆ ಅದಕ್ಕೆ ಗ್ಲಾಸ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಾವು ಫೈಬರ್ನ ಫ್ರೇಮ್ಸ್ನ ಖರೀದಿ ಮಾಡೋದು ಒಳ್ಳೆಯದು. ನಮ್ಮ ಗೋಡೆಗಳಿಗೆ ಯಾವುದೇ ರೀತಿ ಹಾರ್ಮ್ ಆಗಬಾರ್ದು ಅಂದರೆ ನಾವು ಫೈಬರ್ ಫ್ರೇಮ್ಸ್ನ ಯೂಸ್ ಮಾಡ್ಕೋಬೇಕು. ನನಗೆ ಪರ್ಸ್ನಲಿ ಈ ಫ್ರೇಮ್ಸ್ ತುಂಬ ಇಷ್ಟ ಆಯಿತು. ನೀವು ನೋಡ್ಬೋದು, ಈಗಾಗಲೇ ಒಂದು ಫೋಟೋನ ನಾನು ಇದರಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಇದರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಬ್ಲ್ಯಾಕ್, ಸಾಲಿಡ್ ಬ್ಲ್ಯಾಕ್ನಲ್ಲಿ ಇದರ ಫ್ರೇಮ್ ಕೊಟ್ಟಿದ್ದಾರೆ. 5 ಬೇರೆ ಬೇರೆ ಸೈಜ್ನ ಫೋಟೋ ಫ್ರೇಮ್ಸ್ ಇದ್ದಾವೆ ಇದರಲ್ಲಿ. ಈ ಥರ ಅನ್ಇವನ್ ಸೈಜ್ನ ತೊಗೊಳೋದ್ರಿಂದ ತುಂಬ ಕಾಣಿಸುತ್ತೆ. ಗೋಡೆಗಳ ಮೇಲೆ ಒಂದು ಕ್ಲಾಸಿ ಲುಕ್ ಬರುತ್ತೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ್ಯಾವ ಸೈಜ್ನ ಫೋಟೋ ಫ್ರೇಮ್ಸ್ ಇದ್ದಾವೆ ಅಂತ. ಅದರ ಅಕಾರ್ಡಿಂಗ್ಲಿ ನಾವು ಆಮೇಲೆ ಫೋಟೋಗಳನ್ನ ಪ್ರಿಂಟ್ ಹಾಕಿಸಿ ಇವುಗಳನ್ನು ಹ್ಯಾಂಗ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿವೆ. ನೀವು ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ನ ಚೆಕ್ ಮಾಡಿ ನೀವು ಫೋಟೋಸ್ನ ಆರ್ಡರ್ ಮಾಡ್ಬೋದು. ಈಗ ಒಂದು ಫ್ರೇಮ್ನ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಹೇಗೆ ಫೋಟೋಸ್ ಅದರಲ್ಲಿ ಹಾಕೋದು ಅಂತ. ಪ್ರತಿ ಫೋಟೋಗೂ ಸಪ್ರೇಟ್ ಪಾಲಿಥೀನಿಂದ ಪ್ಯಾಕ್ ಮಾಡಿದ್ದಾರೆ. ಸೊ ಸ್ಕ್ರ್ಯಾಚಸ್ ಎಲ್ಲ ಆಗಬಾರ್ದು ಅಂತ ತುಂಬ ನೀಟಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ. ಯಾವುದೇ ರೀತಿ ಡ್ಯಾಮೇಜ್ ಎಲ್ಲ ಆಗಬಾರ್ದು ಅಂತ. ಈಗ ನಾನು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಫ್ರೇಮ್ ಮೇಲೆ ಕೂಡ ಒಂದು ಪ್ಲಾಸ್ಟಿಕ್ ಶೀಟ್ನ ಹಾಕಿದ್ದಾರೆ. ಈ ಕ್ಲಿಪ್ಸ್ನ ಈ ಥರ ಓಪನ್ ಮಾಡಬೇಕು. ತುಂಬ ಹಾರ್ಡ್ ಇದ್ದಾವೆ, ಕೈಯಿಂದನೇ ಓಪನ್ ಮಾಡೋದಕ್ಕಾಗಲ್ಲ. ಸೊ ಏನಾದರೂ ವಸ್ತುವನ್ನು ಬಳಸ್ಕೊಂಡು ಓಪನ್ ಮಾಡಬೇಕು. ಈ ಥರದ ಫೋಟೋ ಫ್ರೇಮ್ಸ್ನ ಮನೆಯಲ್ಲಿ ಹಾಕೋದ್ರಿಂದ ಬೋರಿಂಗ್ ಇರೋ ಗೋಡೆ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸುತ್ತೆ. ನಿಮ್ಮ ಮನೆಗೆ ಯಾರೇ ಬಂದರೂ ಅದ್ರ ಬಗ್ಗೆ ಖಂಡಿತ ಮಾತಾಡ್ತಾರೆ. ಸೊ ನನಗೆ ಫೋಟೋಸ್ನ ಈ ಥರ ಮನೆಯಲ್ಲಿ ಹಾಕೋದು ತುಂಬ ಇಷ್ಟ ಆಗುತ್ತೆ. ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ.
ಇದು ಅದರ ಕಟ್ಟು ಫ್ರೇಮ್ನ ಕಟ್ಟಿದ್ದು ಒಳಗಡೆ ಒಂದು ಶೀಟ್ ಇದೆ. ಆ ಶೀಟ್ ಮೇಲೆ ಒಂದು ಪ್ಲಾಸ್ಟಿಕ್ನ ಹಾಕಿದ್ದಾರೆ, ಬಿಕಾಸ್ ಅದಕ್ಕೆ ಯಾವುದು ಸ್ಕ್ರ್ಯಾಚಸ್ ಆಗಬಾರ್ದು ಅಂತ. ಒಂದು ಮೌಂಟ್ ಇದೆ ಇದರಲ್ಲಿ, ಅದನ್ನು ನಾವು ಬೇಕಂದ್ರೆ ಹಾಕೋಬೋದು. ಹಾಗೆ ಇದು ಹಿಂದೆ ಬೋರ್ಡ್ ಮತ್ತು ಇದು ಅದರ ಹುಕ್. ಇದನ್ನು ನಾವು ವರ್ಟಿಕಲಿ ಕೂಡ ಹಾಕೋಬೋದು, ಹಾಗೆ ನಮಗೆ ಹಾರಿಜಾಂಟಲ್ ಕೂಡ ಹಾಕೋಬೋದು. ಸೊ ನಾವು ಎರಡೂ ಥರ ಫೋಟೋನ ಅದರಲ್ಲಿ ಬಳಸ್ಕೋಬೋದು. ಈಗ ಒಂದು ಫೋಟೋನ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಈ ಫೋಟೋ ಫ್ರೇಮ್ಸ್ನಲ್ಲಿ ನಾವು ಫೋಟೋ ಇನ್ಸರ್ಟ್ ಮಾಡೋದು ತುಂಬ ಈಸಿ. ಹಾಗೆ ಎಲ್ಲ ಫೋಟೋ ಫ್ರೇಮ್ಸ್ನ ಗೋಡೆಗೆ ಹಾಕೋದು ಕೂಡ ತುಂಬ ಈಸಿ. ಇದನ್ನು ಮಾಡಿಸೋದಕ್ಕೆ ನಾವು ಯಾರನ್ನೂ ಆಚೆಯಿಂದ ಕರೆಸೋ ನೆಸೆಸಿಟಿ ಇಲ್ಲ, ನಾವೇ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಈಸಿ. ಇದರ ಮೇಲೆ ಹಾಕಿರೋ ಲೇಯರ್ನ ನಾನು ತೆಗಿತಾ ಇದ್ದೀನಿ. ಇದು ಯಾಕೆ ಹಾಕಿದ್ದಾರೆ ಅಂದರೆ ಸ್ಕ್ರ್ಯಾಚಸ್ ಆಗಬಾರ್ದು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಫೋಟೋ ಅನ್ನೋದಕ್ಕೆ ಈ ಥರ ಹಾಕಿದ್ದಾರೆ. ತುಂಬ ಈಸಿ ಸ್ಟೆಪ್ಸ್ ಇದ್ದಾವೆ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ. ಹಾಗೆ ನಿಮ್ಮ ಮನೆಗೆ ಒಳ್ಳೆ ಲುಕ್ ಕೊಡುತ್ತೆ. ಈಗ ಫೋಟೋ ವಾಲ್ ಗ್ಯಾಲರಿ ಮಾಡೋದು ತುಂಬ ಟ್ರೆಂಡಿಂಗ್ನಲ್ಲಿದೆ. ಎಲ್ಲರೂ ಅವ್ರ ಮನೇಲಿ ಒಂದು ಸೈಡ್ನ ವಾಲ್ಗೆ ತುಂಬ ಫೋಟೋಸ್ನ ಹಾಕ್ತಾರೆ. ಸದ್ಯಕ್ಕೆ ಅದು ಟ್ರೆಂಡ್ನಲ್ಲಿದೆ. ಸೊ ನಾನು ಅದೇ ಥರ ಫೋಟೋ ವಾಲ್ ಗ್ಯಾಲರಿ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಫೋಟೋಸ್ನ ತರಿಸಿದ್ದೀನಿ. ಈಗ ಈ ಫೋಟೋ ಹಾಕಿದ್ದೀನಿ. ಈಗ ಲಾಸ್ಟ್ ಅದರ ಹಿಂದೆ ಇರೋ ಬೋರ್ಡ್ನ ಹಾಕಿ ಅದರ ಕ್ಲಿಪ್ಸ್ನ ಕ್ಲೋಸ್ ಮಾಡಿದ್ರೆ ಇದು ನಮಗೆ ಹ್ಯಾಂಗ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಬಟ್ ನಾನೀಗ ಈ ಫ್ರೇಮ್ನ ಗೋಡೆ ಮೇಲೆ ಹ್ಯಾಂಗ್ ಮಾಡ್ತಿಲ್ಲ. ಪೂರ್ತಿ ನನ್ನ ಎಲ್ಲ ಫ್ರೇಮ್ ಸೆಟ್ಸ್ ರೆಡಿ ಆದಮೇಲೆ ಎಲ್ಲನೂ ಒಂದೇ ಸರಿ ಹ್ಯಾಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಈ ಫ್ರೇಮ್ಸ್ನ ನಾನು ಟಿ ವಿ ಯೂನಿಟ್ ಪಕ್ಕದಲ್ಲಿರೋ ಶೋಕೇಸ್ನಲ್ಲಿ ಇಡ್ತೀನಿ. ಎಲ್ಲ ಫ್ರೇಮ್ಸು ರೆಡಿ ಆದಮೇಲೆ ಅವುಗಳನ್ನ ಅರೇಂಜ್ ಮಾಡಿ ಆದಷ್ಟು ಬೇಗ ನಿಮಗೆ ಅವುಗಳನ್ನೂ ಕೂಡ ತೋರಿಸ್ತೀನಿ. ಒಂದು ವಾಲ್ ಗ್ಯಾಲರಿ ಈ ಥರ ನಮ್ಮ ಮನೇಲಿದ್ದರೆ ತುಂಬ ಅಟ್ರಾಕ್ಟಿವ್ ಕಾಣಿಸುತ್ತೆ. ಆ ಮನೆಗೆ ಹೊರಗಡೆಯಿಂದ ಯಾರೇ ಬಂದರೂ ಖಂಡಿತ ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಮನೆಯಲ್ಲಿ ಖಾಲಿ ಜಾಗ ಇತ್ತು ಅಂದರೆ, ಒಂದು ಸೈಡ್ ಗೋಡೆ ಪೂರ್ತಿ ಖಾಲಿ ಇತ್ತು ಅಂದರೆ ಈ ಥರ ಟ್ರೈ ಮಾಡಿ ನೀವು ಕೂಡ. ಈ ಸೆಟ್ ಆಫ್ 16 ಫೋಟೋ ಫ್ರೇಮ್ಸ್ಗೆ ನಾನು ಪೇ ಮಾಡಿದ್ದು 1400 ರೂಪಾಯಿ. ಇದರಲ್ಲಿ 14 ಬೇರೆ ಬೇರೆ ಸೈಜ್ನ ಫ್ರೇಮ್ಸ್ ಸಿಗ್ತವೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈ ಎರಡು ಫೋಟೋಸ್ನ ಫ್ರೇಮ್ನಲ್ಲಿ ಹಾಕಿ ಇಲ್ಲಿ ಇಟ್ಟಿದ್ದೀನಿ ನಾನು, ನೋಡ್ಬೋದು ನೀವು. ಹಾಗೆ ಇಲ್ಲಿ ನಿಮಗೆ ಆಲ್ಫಾಬೆಟ್ಸ್ ಕಾಣಿಸ್ತಿದೆಯಲ್ಲ, ಇದು ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ತಂದಿರೋ ಆಲ್ಫಾಬೆಟ್ ಸೆಟ್ಟಲ್ಲಿ ಇರೋ ಆಲ್ಫಾಬೆಟ್ಸ್ನ ತೊಗೊಂಡು ನಾನಿಲ್ಲಿ ಈ ಥರ ಅರೇಂಜ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ, ಹಾಗೆ ನಾನು ತರಿಸಿರೋ ಫ್ರೇಮ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಫೋಟೋ ಫ್ರೇಮ್ಸ್ ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಮತ್ತು ನಿಮಗೆ ಬೇಕಾಗಿರೋ ಫ್ರೇಮ್ಸ್ನ ನೀವು ಆರ್ಡ್ರ್ ಮಾಡ್ಬೋದು. ಈಗ ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವ್ಲಾಗ್ಸ್ನ ಮಾಡೋದಕ್ಕಾಗ್ತಿಲ್ಲ. ಆದಷ್ಟು ಬೇಗ ಮತ್ತೆ ವ್ಲಾಗ್ಸ್ನ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ, ಮತ್ತೆ ಸಿಗ್ತೀನಿ.